ನಿಮ್ಮ ಪರಿಕಲ್ಪನೆ ಹೊಸದಾಗಿ ಮೇಯರ್ ಆಗಿದ್ದೀರಾ, ಆಲ್ರೆಡಿ 2 ವರ್ಷದಿಂದ ಕಾರ್ಪೊರೇಟರ್ ಆಗಿದ್ದೀರಿ. ಈಗ ಒಂದು ವಾರ್ಡ್ಗೆ ಸೀಮಿತ ಆಗಿದ್ರೆ, ಈಗ ಇಡೀ ನಗರಕ್ಕೆ ಸೀಮಿತ ಆಗಿದೆ. ಇವಾಗ ನಿಮಗೆ ಪ್ರಶ್ನೆ ಒಳ್ಳೆಯದೇ. ಇವಾಗ ಹಿರಿಯರ ಒಂದು ಗೈಡ್ಲೈನ್ಸಲ್ಲಿ ಅವರೊಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಗೇಂದ್ರಣ್ಣವರು, ನಾಸಿರ್ ಅಣ್ಣವರು, ನಮ್ಮ ದಾರಾ ಭರತ್ ರೆಡ್ಡಿ ಅವರು ಅವರವ್ರ ಮಾರ್ಗದರ್ಶನದಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಆ ಅಭಿವೃದ್ಧಿ ಕೆಲಸ ಈ ಒಂದು ವರ್ಷ ವ್ಯವಧಿನಲ್ಲಿ ಮಾಡಿ ತೋರಿಸ್ತೀವಿ. ಸರ್, ಒಂದು ಕಡೆ ಈಗ ಬಳ್ಳಾರಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಕುಂಠಿತ ಆಗಿದಾವೆ ಸರ್. ಒಂದು ಕಡೆ ಭಾಳ ಮಳೆ, ಒಂದು ಸ್ವಲ್ಪ ಮಳೆ ಬಂದರೆ ಎಲ್ಲ ಕಡೆ ನೀರು ನುಗ್ತಾ ಇದೆ. ಈ ಎಲ್ಲ ಜನರು ಕೂಡ ಸ್ಲಮ್ಮಲ್ಲಿ ಇರೋಕ್ಕಾಗ್ತಾಯಿಲ್ಲ ಸರ್, ಆ ಥರದ ವಾತಾವರಣ ಇದೆ. ನೀವು ಇಷ್ಟು ಮುಂಚೆ ಕಂಪೇರ್ ಮಾಡಿ ಇವಾಗ ಕಂಪೇರ್ ಮಾಡಿ ಇದಾವೆ. ಮೊನ್ನೆ ಮಳೆಗೆ ಎಂಥ ರೋಡ್ ಹಾಕಿದ್ರು ನೀವು ಹೇಳ್ದಂಗೆ ಆ ಪರಿಸ್ಥಿತಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಎಂಥ ಮೆಟ್ಲು ಹಾಕಿ ಎಂಥ ಒಳ್ಳೆ ರೋಡ್ ಹಾಕಿದ್ರು ಮೊನ್ನೆ ಭಯಂಕರ ಮಳೆ. ಸೊ ಮಳೆನಲ್ಲಿ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ. ಖಚಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೇ ಮಾಡ್ತೀವಿ. ಇವಾಗ ಹೊಸದಾಗಿ ನಮ್ಮ MP ಸಾಹೇಬರು ಹೊಸದಾಗಿ ಚುನಾಯಿತ ಆಗಿ ಗೆದ್ದು 1 ಲಕ್ಷ ಮೆಜಾರಿಟಿ ಗೆದ್ದು ಬಂದಿದ್ದಾರೆ. ಅವರೊಂದು ಪ್ರೋತ್ಸಾಹದಿಂದ, ಅವರೊಂದು ಬೆಂಬಲದಿಂದ ಇನ್ನೂ ಒಳ್ಳೆ ಕೆಲಸಗಳು, ಇನ್ನೂ ಒಳ್ಳೆ ಅಭಿವೃದ್ಧಿ ಇದ್ಕೊಂಡು ಒಳ್ಳೆ ಕೆಲಸ ಸರ್